ಶುದ್ಧವಾಗಿರೋ ಕಪ್ಪು ಹಸುನ ಕಪಿಲ ಹಸು ಅಂತ. ಇದು ಆಯುರ್ವೇದಿಕಲ್ಲಿ ವಿಶೇಷ ಮಾನ್ಯತೆ ಇದೆ ಇದಕ್ಕೆ. ಇದ್ರ ಹಾಲು ಶ್ರೇಷ್ಠ, ತುಪ್ಪ ಬೆಣ್ಣೆ ಎಲ್ಲ ಮೆಡಿಸಿನ್ ಪ್ರಾಪರ್ಟಿ ಇದು. ಕಣ್ಣು ರೆಪ್ಪೆ ನೋಡಿ, ಇದೇ ಹಸುಗಳು ನೋಡಿ ಕಪ್ಪಿರುತ್ತೆ, ಅಥವಾ ಮೂತಿ ನೋಡಿ ಕಪ್ಪಿರುತ್ತೆ. ಇದು ನೋಡಿ ಪ್ಯೂರ್ ವೈಟ್ ಇದೆ ಎಲ್ಲ ಕಡೆ ನೋಡಿ. ಇದು ಶ್ವೇತ ಕಪಿಲ ಒರಿಜಿನಲ್. ಮತ್ತೆ ಸ್ವರ್ಣ ಕಪಿಲ ನಿಮ್ಗೆ ತೋರಿಸಿದ್ದೀನಿ. ಹುಟ್ಟುದಪ್ಪು ದಿನ ಬಂದು ಕೆಲವರು ಬೆಲ್ಲ ಬಾಳೆಹಣ್ಣು ಅಥವಾ ಒಂದು ಹಸು ಅಡಾಪ್ಟ್ ಮಾಡ್ಕೊತಾರೆ, ಕೆಲವರು ಬೂಸ ಕೊಡಿಸ್ತಾರೆ, ಕೆಲವರು ಒಂದು ಲೋಡ್ ರಾಗಿ ಹುಲ್ ಕಳಿಸ್ಕೊಡ್ತಾರೆ. ಅವ್ರವ್ರ ಶ್ರದ್ಧೆ ಅವ್ರವ್ರ ಭಕ್ತಿ ಗೋ ಅಭಿಮಾನ ಇರೋರು ಕಳಿಸ್ಕೊಡ್ಬೋದು. ಕಸಾಯಿಖಾನೆಗೆ ಹೋಗಿರೋದೇ ಕಳೆದ ಒಂದು 15 ದಿನದಿಂದ ಎಲೆಕ್ಟ್ರಾನಿಸಿಟಿ ಸ್ಟೇಷನ್ ಇಂದ 86 ಹಸುಗಳು ತಂದು ಬಿಟ್ಟಿದ್ದಾರೆ. ಹೌದು. ಸೊ ಯಾವುದನ್ನು ಈಗ ನಿಮ್ಮನ್ನು ಒಳ್ಳೆಯದಾಗಲಿ ಗುದ್ದದಾಗಲಿಲ್ಲ ಆರಾಮಾಗಿ ಸರ್, ನಾವು ಸುಮ್ಮನೆ ಏನು ಮಾಡಿದ್ದೀವಿ, ಹಸುಗಳು ಸಾಕೊಂಡು ಅಲ್ಲೆಲ್ಲ ಫಾರ್ಮ್ ಹೌಸಲ್ಲಿ ಇಟ್ಟು ಶೋಕಿಗೆ ಹೋಗಿ ಆ ರೀತಿ ಮಾಡಿಲ್ಲ. ನಮ್ಮದು ಜಾಗ ಚಿಕ್ಕದಾಗೆ ಇದೆ. ಪ್ರತಿಯೊಂದು ಹಸುಗಳು ಮನೆ ಹತ್ರನೇ ಸಾಕೊಂಡಿದ್ದೀವಿ. ಪ್ರತಿದಿನ ಅದ್ರ ಮೇಲೆ ಒಂದು ಕೈ ಆಡಿಸಿದ್ರೇ ನನ್ನ ಸಮಾಧಾನ. ಅದ್ರ ಜೊತೆ ಪ್ರತಿ ಹಸು ಜೊತೆ ನನ್ನ ಒಡನಾಟ ಇದೆ. ಮತ್ತು ಎಲ್ಲ ಸೌಮ್ಯ ಸ್ವಭಾವದಲ್ಲಿದ್ದಾವೆ ನಮ್ಮ ಹಸುಗಳು. ನಾವೆಲ್ಲ ಚಿಕ್ಕ ಮಕ್ಕಳು ಬರಲಿ ಯಾವ ಹಸುಗಳು ಏನೂ ಮಾಡಲ್ಲ, ಎಲ್ಲ ನಾಟಿ ಹಸು ಆಯತ್ತೆ ಒದೆಯತ್ತೆ ಅಂತ ಭಯ ಇರುತ್ತೆ. ನೋಡಿ ಹಸುಗೆ ನೋಡಿ, ನಾವು ಹೋಗಿ ಮುಟ್ಬಿಟ್ಟು ಕೆಚ್ಚಲು ಕೂಡ ಮುಟ್ಟಿ ನೋಡಿ ಏನು ಮಾತಾಡಲ್ಲ. ಇಷ್ಟು ಮಾತ್ರ ನೀವು ಬೇರೆ ಹಸುಗಳು ಮುಟ್ಬಿಟ್ರೆ ಒದ್ಬಿಡ್ತಾವೆ. ಬನ್ನಿ ನಮ್ಮ ಹಳ್ಳಿ ಕಾರ್ ಇದೆ, ಹಳ್ಳಿ ಕಾರ್ ಸಹಾಯ ನೋಡೋಣ. ನೀವು ನೋಡಿ ಈ ತಳಿ ನಿಮ್ಗೆ ಅವಸಲಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಹಳ್ಳಿ ಕಾರ್ ಇದೆ, ಅಮೃತ್ ಮಹಲ್ ಇದೆ, ಮತ್ತು ಅದು ನೋಡಿ ನಮ್ಮ ಕಿಲಾರಿ ಇದೆ. ಹಾಂ ನೋಡಿ ಹಳ್ಳಿ ಕಾರು ಹಸುಗಳು ಎಷ್ಟು ಗಾಬರಿ ಇರ್ತವೆ. ನೀವು ಯಾವುದೇ ತಳಿ ಹೋಗಲಿ ನಮ್ಗೆ ಒಂದು ಮಾತಾಡಲ್ಲ, ಅದು ವಿಶೇಷತೆ. ನೋಡಿ ಇದು ನಮ್ಮ ಕಿಲಾರಿ ತಳಿ. ಇದು ಬೆಳಗಾಮ ಮಹಾರಾಷ್ಟ್ರದ ಭಾಗದಲ್ಲಿ ಸಿಗುತ್ತೆ. ಅದು ಅಮೃತ್ ಮಹಲ್ ನಮ್ಮ ಚಿಕ್ಕಮಗಳೂರು ಸಹ ಭಾಗದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಹೌದು ಸರ್, ಹೌದು. ದೇಶಿ ತಳಿಗಳು ಒಂದೊಂದು ಹಸುಗಳಲ್ಲಿ ಒಂದೊಂದು ಭಾಗದಲ್ಲಿರುತ್ತೆ. ಪ್ರತಿಯೊಂದು ಹಸುಗಳಿಗೂ ಒಂದೊಂದು ವಿಶೇಷತೆ ಇದೆ ಸರ್. ಅದು ಹೇಳ್ತಾ ಹೋದರೆ ನಿಮಗೆ ದಿನ ಎಲ್ಲ ಹೇಳ್ಬೇಕಾಗತ್ತೆ. ಒಂದೊಂದು ಹಸುಗೆ ಒಂದೊಂದು ಅವರ್ ಹೇಳ್ಬೋದು. ಸಿಂಪಲ್ಲಾಗಿ ನೋಡಿ, ಬೆಳಗ್ಗೆ ನಾವು ಒಂದು 6 ರಿಂದ 7 ಗಂಟೆಯಲ್ಲಿ ಒಂದು 5 ಹಸುಗಳು ಮಾತ್ರ ಇಲ್ಲಿದೆ 6 ಕರೆಯೋದು. ಆ ಟೈಮಿಗೆ ಬಂದರೆ ಎಷ್ಟು ಸಿಗುತ್ತೋ ಅಷ್ಟು ಜನ ಕೊಡ್ಬೋದು. ಈಗಾಗಲೇ ಸಂಜೆ ಸುಮಾರು ಒಂದು 20-30 ಜನ ಕೇಳಿದ್ರು. ಇದ್ದಿದ್ದು ಒಂದು 10-15 ಲೀಟ್ರ್ ತಿರೋದನ್ನ ತೊಗೊಂಡೋದ್ರು. ಇನ್ನೂ ಆರ್ಡ್ರ್ ಇದೆ. ನಮ್ಮದು ಬೇಗೂರಲ್ಲಿ ಗೋಶಾಲೆ ಇರೋದ್ರಿಂದ ಸುತ್ತಮುತ್ತ ಒಂದು 5-6 ಕಿಲೋಮೀಟ್ರಲ್ಲಿದ್ದರೆ ನಾವು ಸಪ್ಲೈ ಮಾಡ್ಬೋದು. ಅಥವಾ ಬೆಂಗಳೂರಲ್ಲಿ ಎಲ್ಲೇ ಇದ್ದರೂ ನೀವು ಬೆಳಗ್ಗೆ 4 ರಿಂದ 6, ಮಧ್ಯಾಹ್ನ 3 ರಿಂದ 5ವರೆ ನಮ್ಮ ಗೋಶಾಲೆಗೆ ಬಂದರೆ ನಿಮ್ಮ ಮುಂದೆನೇ ಹಾಲು ಕರ್ಕೊಡ್ತಾರೆ. ಉತ್ಕೃಷ್ಟವಾದ ಯಾವುದೇ ದೇಶಿ ತಳಿ ಹಾಲು ತೊಗೊಂಡು ಹೋಗ್ಬೋದು. ತುಪ್ಪ ಬೆಣ್ಣೆ ಆದರೆ ಒಂದು 4-5 ದಿನ ಮುಂಚಿತವಾಗಿ ಆರ್ಡ್ರ್ ಮಾಡ್ರೆ ಎಲ್ಲ ರೀತಿ ಎಲ್ಲ ತಳಿದು ತುಪ್ಪ ಸಪ್ರೇಟಾಗೆ ಮಾಡಿಕೊಡ್ತೀವಿ. ನೀವು ಅದನ್ನ ಒಂದು ಸತಿ ಸವಿದ್ರೆ ಮತ್ತು ಪುನಃ ಹುಡ್ಕೊಂಬರ್ತೀರ. ಆ ರೀತಿ ಇರುತ್ತೆ. ಮೊಸರು ಮಾಡಿ ಕೋಲಲ್ಲಿ ಕಡ್ದು ತುಪ್ಪ ಮಾಡೋದು ನಾವು. ಸುಮ್ಮನೆ ಬಿಲೋನ ಅಂತಾರೆ, ಹಳೆ ಕಾಲದ ಪ್ರಾಚೀನ ಪದ್ಧತಿಯಲ್ಲಿ ಮಾಡೋದು ನಾವು. ಸುಮ್ಮನೆ ಹಾಲಿಗೆ ಮಿಷಿನ್ ಹಾಕಿ ಮಾಡೋದು ಆ ರೀತಿ ಮಾಡಲ್ಲ, ಕ್ರೀಮಲ್ಲಿ ಮಾಡಲ್ಲ. ಸರ್ ಏನಂದ್ರೆ ಈಗ ನಾರ್ಮಲ್ಗೆ ಏನೋ ದೇಶಿ ಹಸುಗಳು ಅಂದರೆ ಸೊ ಬರ್ತಾರೆ, ನೋಡ್ಕೊತಾರೆ, ಹೋಗ್ತಾರೆ. ಅಷ್ಟೊಂದಾದ್ರೂ ವಿಶೇಷತೆ ಏನೋ ತಿಳ್ಕೊಂಡಿರಲ್ಲ. ಸೊ ಅದು ಹೆಂಗೆ ನೀವು ಪರಿಚಯ ಮಾಡ್ಕೊಡ್ತೀರಾ ಸರ್? ಅದೇ ಸರ್, ಈಗ ಇಲ್ಲಿ ಬಂದರೆ ಇಲ್ಲಿ ಈಗ ಬೆಂಗಳೂರಲ್ಲಿ ಈಗ ಹಾಕಿರೋದ್ರಿಂದ ನೀವು ಪ್ರತಿಯೊಂದು ನೋಡ್ಬೋದು. ಅಥವಾ ನಮ್ಮ ಗೋಶಾಲೆಗೆ ವಿಸಿಟ್ ಮಾಡಿದ್ರು ಹೇಳ್ಬೋದು ನೀವು. ಸರ್ ಇದು ಏನೋ ಕಪಿಲ ಹೇಳ್ತಾ ಇದ್ದೀರಾ, ಇದು ಯಾವ ರೀತಿ ಏನು ಅನ್ಬೋದು. ಸಾಮಾನ್ಯವಾಗಿ ಬರ್ತಾರೆ, ಇದೇನೋ ಕಪ್ಪು ಹಸು ನೋಡ್ಕೊಂಡು ಹೋಗ್ಬಿಡ್ತಾರೆ. ಅದು ಅದ್ರ ಬಗ್ಗೆ ಆಯುರ್ವೇದಿಕಲ್ಲಿ ಮೆಡಿಸಿನ್ ಪ್ರಾಪರ್ಟಿ ಇರೋದ್ರಿಂದನೇ ಅವ್ರಿಗೆ ಗೊತ್ತಾಗುತ್ತೆ. ಆಯುರ್ವೇದಿಕ್ ಡಾಕ್ಟರ್ ತಜ್ಞರಿಗೆ ಅದ್ರ ಬಗ್ಗೆ ತಿಳಿದಿರೋರು ಗಂಧ ಇದ್ರೇ ಗೊತ್ತಾಗೋದು. ಈಗ ಅದರಿಂದ ನೋಡಿದ್ದು ಎಲ್ಲಿಂದ ಮೂತಿಯಿಂದಾನಾದ್ರೂ ಆಗಲಿ, ಕಣ್ಣಿಂದಾನೇ ಆಗಲಿ, ಕೆಚ್ಚಲಿಂದ ಎಂಟೈರ್ Z ಬ್ಲ್ಯಾಕ್ ಇದೆ. ಎಲ್ಲೂ ಒಂದು ಚೂರು ಕೂಡ ಬೇರೆ ಬಣ್ಣ ಇಲ್ಲ. ಶುದ್ಧ ಕಪಿಲ ಹಸು. ಕಪಿಲ ಅಂದರೆ ಕಪ್ಪು. ಶುದ್ಧವಾಗಿರೋ ಕಪ್ಪು ಹಸುನ ಕಪಿಲ ಹಸು ಅಂತ. ಇದು ಆಯುರ್ವೇದಿಕಲ್ಲಿ ವಿಶೇಷ ಮಾನ್ಯತೆ ಇದೆ ಇದಕ್ಕೆ. ಇದ್ರ ಹಾಲು ಶ್ರೇಷ್ಠ, ತುಪ್ಪ ಬೆಣ್ಣೆ ಎಲ್ಲ ಮೆಡಿಸಿನ್ ಪ್ರಾಪರ್ಟಿ ಇದು. ಇದು ಭಾಳ ರೇರ್ ಸಿಗೋದು. ಅದರಲ್ಲೂ ಪ್ಯೂರ್ ಆಗಿದೆ. ಕೆಲವು ಕಡೆ ಕೆಚ್ಚಲಲ್ಲಿ ಬಿಲ್ಡಿಡ್ ಸ್ಪಾಟ್ ಆ ಥರ ಇರುತ್ತೆ. ನಮ್ದ್ರಲ್ಲಿ ಆ ರೀತಿ ಏನೂ ಇಲ್ಲ. 100% ಶುದ್ಧ. ಇದು ಅಷ್ಟೇ ನೋಡಿ, ಪ್ಯೂರ್ ವೈಟು ಶ್ವೇತ ಕಪಿಲ. ಈ Z ಎಲ್ಲ ಕಡೆ ವೈಟೇ ಇದೆ. ನಮಗೆಲ್ಲೂ ನೋಡಿ, ನಿಮಗೆ ಬಾಲ ಆಗಲಿ, ಈ ಕಡೆ ಕಣ್ಣು ರೆಪ್ಪೆ ಸಹ ನೋಡಿ, ಮೂತಿ ಸಹ ಇರುತ್ತೆ ನೋಡಿ. ಬನ್ನಿ ಈ ಕಡೆ ಬನ್ನಿ ನೋಡೋಣ. ನೋಡಿ ಕಣ್ಣು ರೆಪ್ಪೆ ನೋಡಿ, ಇದೇ ಹಸುಗಳು ನೋಡಿ ಕಪ್ಪಿರುತ್ತೆ, ಅಥವಾ ಮೂತಿ ನೋಡಿ ಕಪ್ಪಿರುತ್ತೆ. ಇದು ನೋಡಿ ಎಲ್ಲೂ ಇಲ್ಲ, ಪ್ಯೂರ್ ವೈಟೇ ಇದೆ ಎಲ್ಲ ಕಡೆ ನೋಡಿ. ಇದು ಶ್ವೇತ ಕಪಿಲ ಒರಿಜಿನಲ್ಲು. ಮತ್ತು ಸ್ವರ್ಣ ಕಪಿಲ ನಿಮ್ಗೆ ತೋರಿಸಿದ್ದೀನಿ. ಸ್ವರ್ಣ ಕೊಂಬು ಸಹಿತ ಅದು ಏನು ಮೈ ಬಣ್ಣ ಇದೆ ಅದೇ ಬಣ್ಣನೇ ಇದೆ. ಅದು ವಿಶೇಷವಾಗಿ ಕೂತ್ಕೊಂಡು ಅದನ್ನ ಮೈಯೆಲ್ಲ ಉಜ್ಜಿ ಅದ್ರ ಒಂದು ಅನುಭವ ತಗೊಂಡ್ರೆ ಅದ್ರ ಬಗ್ಗೆ ಗೊತ್ತಾಗೋದು ಸರ್. ಬಾಯಲ್ಲಿ ಎಷ್ಟು ಹೇಳಿದ್ರು ಅದ್ರನ್ನ ವರ್ಣಿಸೋಕ್ಕಾಗಲ್ಲ. ನೀವು ನಮ್ಮ ಕಪಿಲ ಹಸು ಮುಟ್ಟು ನೋಡಿ, ನಿಮ್ದು ಅದು ಇದೇ ಬೇರೆ ಆಗುತ್ತೆ. ಒಂದು ಸತಿ ಮುಟ್ಟಿ ಉಜ್ಜಿ ನೋಡಿ,
ಯಾವ ರೀತಿ ಇದೆ ಅಂತ. ಸ್ಕಿನ್ ಸ್ಟ್ರಕ್ಚರ್ ನೋಡಿ, ಮುಟ್ತಾ ಇದ್ರೆ ಮುಟ್ಟೋಣ ಅನ್ಸೋದು, ಏನೋ ಒಂಥರ ಅಲ್ವಾ. ನಿಮ್ಗೆ ಎಷ್ಟೇ ಕೋಪ ಇದ್ರೂ ಇದು ಮುಟ್ತಾ ಇದ್ರೆ ನಿಮ್ಗೆ ಅದು ಸಮಾಧಾನನೇ ಒಳ್ಳೆ ಇದ್ದಂಗೆ ಇರುತ್ತೆ. ಮನಸ್ಸು ಸ್ವಲ್ಪ ಟೆನ್ಷನ್ ಎಲ್ಲ ಫ್ರೀ ಆಗಿಬಿಡುತ್ತೆ. ನಿಮ್ಗೆ ಹಸು ಮೇಲೆ ಒಂದು 5 ನಿಮಿಷ ಹಿಂಗೆ ಕೈ ಆಡ್ಸಿದ್ರೆ ಅದರಿಂದನೇ ಅವ್ರು ಬೆಳಗ್ಗೆ BP ಚೆಕ್ ಮಾಡಿದ್ದು, ಅವ್ರು ನಿಜ ಹೇಳಿದ್ದು ನಿಜಾನೇ. ನಮ್ದು ಎಷ್ಟೇ ಟೆನ್ಷನ್ ಇದ್ಕೊಂಬರ್ಲಿ, ಯಾವುದೇ ನಾಟಿ ಹಸು ಮೇಲೆ ಹಿಂಗೆ ಒಂದು 5-10 ನಿಮಿಷ ಕೈ ಆಡಿಸಿದ್ರೆ ನಮ್ಮ ಮನಸ್ಸಲ್ಲೆಲ್ಲ ಫ್ರೀ ಆಗತ್ತೆ. ಅದು ದೇಶಿ ತಳಿ ಒಂದು ವಿಶೇಷತೆ ಸರ್. ಇನ್ನೊಂದೇನಂದ್ರೆ ಹಾಂ ಸರ್. ಸೊ ಈಗ ಹಳ್ಳಿಗಳಲ್ಲಿ ಈ ತರ ವೆರೈಟಿ ಹಸು ಸಾಕೋದು ಬೇರೆ ಬೇರೆ ಎಲ್ಲ ಮಾಡ್ಬೋದು. ಹಾಂ ಸರ್. ಆಗ್ತಾ ಇದ್ದೀರಾ? ಹೌದು. ಉದ್ದೇಶ ಏನು? ಹೆಂಗ್ ಮೇಂಟೈನ್ ಮಾಡ್ತೀರಾ? ಇಲ್ಲೆಲ್ಲ ಮೇವಿಗೆಲ್ಲ ಸಮಸ್ಯೆ ಇದೆಲ್ಲ ಹೆಂಗೆ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀರಾ? ಸರ್ ನಮ್ಮದು ಸದ್ಯಕ್ಕೆ ಫಸ್ಟು ಸ್ಟಾರ್ಟಿಂಗಲ್ಲಿ ಗೋಶಾಲೆ ಮಾಡಿದಾಗ ಒಂದು 5 ಹಸು ತಂದೆ ಮನೆಗೆ 2012ರಲ್ಲಿ, ಮಕ್ಕಳಿಗೆ ಹಾಲ್ಗಾಗಲಿ ಮನೆಯವ್ರಿಗಾಗಲಿ ಅಂತ. ಈಗ ಆಲ್ರೆಡಿ 10-12 ವರ್ಷ 13 ವರ್ಷ ಆಗೋಯ್ತು ಗೋಶಾಲೆ ಪ್ರಾರಂಭ ಆಗಿ. ಈಗ ಆಗ್ತಾ ಸಂಖ್ಯೆ ಈಗ 250 ಮುಟ್ಟಿದೆ. ಗೋಶಾಲೆ ಕೂಡ ಸ್ಥಳ ಕಿರಿದಾಗಿದೆ. ಅದನ್ನ ವಿಸ್ತರಣೆ ಮಾಡೋಕೆ ಒಂದು ಬೇರೆ ಕಡೆ ಹಾಕಿ ಶೆಡ್ಗೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಏನಾಗ್ತಾಯಿದೆ ಅಂದರೆ ಸಿಟಿನಲ್ಲಿ ಇಟ್ಟಿರೋದು ಯಾಕೆ ಅಂದರೆ ಎಲ್ಲರಿಗೂ ಗೊತ್ತಾಗಲಿ, ಎಲ್ಲೋ ಹೋಗಿ ಹಳ್ಳಿನಲ್ಲೂ ಕಾಡಲ್ಲಿ ಇಟ್ಬಿಟ್ಟು ನಾವು ಯಾರೂ ಹೋಗಿ ನೋಡೋಲ್ಲ. ಡೈಲಿ ನಾವು ಅಲ್ಲೇ ಇರಬೇಕು. ಸುಮ್ಮನೆ ಹಸು ಸಾಕಿದ್ಮೇಲೆ ಅದು ಬೆಳಗ್ಗೆ ಸಂಜೆ ನಾವು ಅದ್ರ ಬಗ್ಗೆ ಶ್ರದ್ಧೆ ವಹಿಸಿ ನೋಡ್ಸಿರೋನೇ ಈ ಥರ ಹಸುಗಳಿರುತ್ತೆ. ಇಲ್ಲಿರೋ ಬೇರೆ ಕಡೆ ಗೋಶಾಲೆಗೆ ಹೋಗಿ ಎಲ್ಲ ಮೂಳೆ ಎಣಿಸ್ಬೋದು. ಯಾಕೆ ಮೂಳೆ ಎಣ್ಸೋಕ್ಕಾಗ್ತದೆ? ಓನರ್ ಎಲ್ಲೋ ಇರ್ತಾರೆ, ಗೋಶಾಲೆ ಅಂತ ಇಲ್ಲಿ ಹಾಕಿರ್ತಾರೆ. ಯಾರೋ ಬಂದು ಹುಲ್ಲು ಹಾಕಿದ್ರು, ಇಲ್ಲಿರೋ ಇಲ್ಲ ಸಗಣಿ ಎತ್ತಿದ್ರು. ಇದ್ಯಾಕೆ ಇಷ್ಟು ಚೆನ್ನಾಗಿದೆ ಇಲ್ಲಿರೋ ಹಸುಗಳು? ಮತ್ತು ನಾವು ಆ ಥರ ಶ್ರದ್ಧೆಯಿಂದ ಸಾಕಬೇಕು. ನಮ್ಮದು ವಸ್ತು. ನಾನು ಇಲ್ಲಿ ಇಟ್ಬಿಟ್ಟು ಎತ್ಕೊಂಡೋಗಿ ನನಗೆ ಈಗ ಜಾಗ ಐತೆ ಅಂತ ಹೋಗಿ ಇಲ್ಲಿ ಕನಕಪುರನೋ ಅಥವಾ ಇಲ್ಲೆಲ್ಲೋ ಕಾಡಲ್ಲಿ ಮಳವಳ್ಳಿನಲ್ಲೋ ಇಲ್ಲೆಲ್ಲೋ ತುಮಕೂರಲ್ಲೋ ಒಂದು 50 ಎಕರೆ ಬಿಟ್ಬಿಟ್ರೆ ಹಸು ಇಷ್ಟು ನೀಟಾಗಿರಲ್ಲ. ಈಗ ನಮ್ಮ ಮನೆ ಹತ್ರ ಬಂದು ನೋಡಿ, ಜಾಗ ಭಾಳ ಚಿಕ್ಕದಾಗೇ ಇದೆ, ಆದರೂ ನನಗೇನು ಚಿಂತೆ ಇಲ್ಲ. ನಮ್ಮ ಹಸುಗಳು ಚೆನ್ನಾಗಿದ್ದಾವ, ಇಷ್ಟು ನಾನು ನೋಡ್ತೀನಿ, ಆರೋಗ್ಯವಾಗಿದ್ದಾವ, ಅಷ್ಟೇ ಬೇಕಾಗಿರೋದು ನಮಗೆ. ಮೇವಿಂದು ಸರ್ ಒಂದು 3 ಎಕರೆ ಹುಲ್ಲು ತೋಟದಲ್ಲಿ ಬೆಳ್ಕೊಂಡಿದ್ದೀನಿ ಅಲ್ಲೇ ಬೇಗೂರಲ್ಲೇ. ಇನ್ನು ರಾಗಿ ಹುಲ್ಲು ಭತ್ತದೆಲ್ಲ ಪರ್ಚೇಸ್ ಮಾಡ್ತೀವಿ. ಕೆಲವು ದಾನಿಗಳು ಕೊಡಿಸ್ತಾರೆ. ಬೇಕಾದವ್ರು ಹಸುಗಳು ಕೂಡ ಅಡಾಪ್ಟ್ ಮಾಡ್ಕೊಬೋದು. 1 ವರ್ಷಕ್ಕೆ, 1 ತಿಂಗಳಿಗೆ, 1 ವಾರಕ್ಕೆ ಅವ್ರ ಶಕ್ತಿ ಅನುಸಾರ ಊಟದಪ್ಪ ದಿನ ಬಂದು ಕೆಲವರು ಬೆಲ್ಲ ಬಾಳೆಹಣ್ಣು ಅಥವಾ ಒಂದು ಹಸು ಅಡಾಪ್ಟ್ ಮಾಡ್ಕೊತಾರೆ. ಹೌದು, ಕೆಲವರು ಬೂಸ ಕೊಡಿಸ್ತಾರೆ, ಕೆಲವರು ಒಂದು ಲೋಡ್ ರಾಗಿ ಹುಲ್ಲು ಕಳಿಸ್ಕೊಡ್ತಾರೆ. ಅವ್ರವ್ರ ಶ್ರದ್ಧೆ, ಅವ್ರವ್ರ ಭಕ್ತಿ, ಗೋ ಅಭಿಮಾನ ಇರೋರು ಕಳಿಸ್ಕೊಡ್ಬೋದು. ನಮ್ಮಲ್ಲೀಗ ಕಸಾಯಿಖಾನೆಗೆ ಹೋಗಿರೋದೇ ಕಳೆದ ಒಂದು 15 ದಿನದಿಂದ ಎಲೆಕ್ಟ್ರಾನಿಸಿಟಿ ಸ್ಟೇಷನಿಂದ 86 ಹಸುಗಳು ತಂದು ಬಿಟ್ಟಿದ್ದಾರೆ. 86, ಅದರಲ್ಲಿ 52 ಎಮ್ಮೆಗಳು, ಎಲ್ಲ ಕೋಣಗಳು, ಎಲ್ಲ ಕೇರಳಕ್ಕೆ ಹೋಗೋ ಟ್ರಕ್ಗಳು. ಬೇರೆ ಗೋಶಾಲೆಗಳಲ್ಲಿ ಕೇಳ್ತಾರೆ, ಗೋಶಾಲೆ ಎಲ್ಲ ಬಂದಾಗ ಫುಲ್ ಆಗೋಗಿದೆ ಸರ್, ಬರ್ತಿದೆ, ಜಾಗ ಇಲ್ಲ ಅಂತ. ಯಾಕೆ ಅಂದರೆ ಅದಕ್ಕೆ ಫಂಡ್ಸ್ ಬರ್ತಾ ಇಲ್ಲ, ಸಾಕಕ್ಕೆ ಜಾಗ ಇಲ್ಲ. ಎಮ್ಮೆ ಆದರೆ 5 ಹಸು ಮೇವು ತಿನ್ನತ್ತೆ. ನಮ್ಮ ಇನ್ಸ್ಪೆಕ್ಟ್ರು ಸರ್ ನೋಡಿ, ನಿಮ್ಮ ಗೋಶಾಲೆ ಹತ್ರ ಇದೆ, ದಯವಿಟ್ಟು ನೀವು ಸಾಕಿ, ಬೇರೆ ಎಲ್ಲರೂ ಜಾಗ ಸಿಕ್ಕಿದಾಗ ಕಳಿಸ್ಕೊಡ್ತೀವಿ ಅಂದರು. ಅವ್ರ ರಿಕ್ವೆಸ್ಟ್ ಮೇಲೆ ನಾವು ಸಾಕ್ತಾ ಇದ್ದೀವಿ. ಯಾರು ದಾನಿಗಳಿದ್ದು ಹಸುಗಳಿಗೆ ಹುಲ್ಲು ಕಳಿಸ್ಕೊಡೋರು ಇದ್ರೆ ಕಳಿಸ್ಕೊಡ್ಬೋದು, ಬಂದು ಖುದ್ದಾಗಿ ನೋಡ್ಬೋದು. ಹೌದು ಸರ್, ಒಂದು ಎಮ್ಮೆಗೆ ದಿನಕ್ಕೆ 300 ರೂಪಾಯಿ ಖರ್ಚು ಬರುತ್ತೆ ಸರ್. ಹೌದು ಸರ್, ಕನಿಷ್ಠ ಪಕ್ಷ ಒಂದು 20-25 kg ಹುಲ್ಲು ತಿನ್ನತ್ತೆ. KG ಹುಲ್ಲೇ 10-11 ರೂಪಾಯಿ ಇದೆ ಇವತ್ತು. ಇನ್ನು ಅದಕ್ಕೆ ನೀರು ಹಿಂಡಿ ಬೂಸ ಇಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಎಷ್ಟಾಗ್ತದೋ ಸಾಧ್ಯ ಆದಷ್ಟು ಶ್ರಮಪಟ್ಟು ಸಾಕ್ತಾ ಇದ್ದೀವಿ ಸರ್. ಏನಂದರೆ ನಾವು ಹಾಲು ಕರಿಯೋ ಹಸುಗಳು ಇರೋದ್ರಿಂದನೂ ಇದರಿಂದನೂ ಸ್ವಲ್ಪ ದುಡ್ಡು ತಗೊಂಡು ತುಪ್ಪ ಮೊಸರು ಇದೆಲ್ಲ ಮಾಡಿನೂ ಇದರಲ್ಲಿ ಬರೋ ದುಡ್ಡು ಹಾಲು ಕರಿದಿರೋ ಹಸುಗಳು 150 ಇದೆ. ಎರಡೂ ಮಿಕ್ಸ್ ಮಾಡ್ಕೊಂಡು ಸಾಕ್ತಾ ಇದ್ದೀವಿ. ನಾವು ಬರೀ ಹಾಲ್ಗಾಗೆ ಮಾಡ್ತಾಯಿಲ್ಲ, ದೇಶಿ ತಳಿನೂ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ. ಕಸಾಯಿಖಾನೆಗೆ ಹೋಗಿರೋ ಸ್ಲಾಟರ್ ಹೌಸ್ ಹಸುಗಳು ಅಡಾಪ್ಟ್ ಮಾಡಿ ಅದು ಸಾಕ್ತಾ ಇದ್ದೀವಿ. ನೆನ್ನೆ ಯಾರೋ ತಂದು ಒಂದು 3-4 ಸಣ್ಣ ಹೋರಿ ಕರುಗಳು ತಂದು ಬಿಟ್ಟಿದ್ದಾರೆ. ಎಲ್ಲ ಕಾರ್ಪೊರೇಷನ್ ತೊಟ್ಟಿ ಹತ್ರ ಸಿಕ್ಕಿದೆ ಅಂದ್ಬಿಟ್ಟು. ಪಾಪ ಇನ್ನು ಹಾಲು ಕುಡಿಯೋ ಕರುಗಳು ನೀವು ಬಂದರೆ ನೋಡ್ಬೋದು ಗೋಶಾಲೆನಲ್ಲಿ, ಹೊಟ್ಟೆ ಎಲ್ಲ ಉರಿಯುತ್ತೆ. ನಮ್ಮ ಹಸುಗಳೆಲ್ಲ ಹಾಲು ಕರೆದು ಬಾಟ್ಲಲ್ಲಿ ಕುಡಿಸ್ತಾ ಇದ್ದೀವಿ. ಈ ರೀತಿ ಎಲ್ಲ ನಾವು ಒಂದು ಸೇವೆ ನಮ್ಮದು ಅಂತ ನಾವು ಮಾಡ್ತಾಯಿದ್ದೀವಿ ಸರ್. ಹೌದು ಹೌದು, ಜಯನಗರ ಸರ್, ಜಯನಗರ ನಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹಿಂಭಾಗ ಶಾಲಿನಿ ಗ್ರೌಂಡ್ ಅಂತ ಹೆಸರು. ಯಾರಾದರೂ ಬಂದು ಖುದ್ದು ಎಲ್ಲ ಹಸುಗಳು ನೋಡಿ ಅವ್ರ ಕೈಲಾಗಿದ್ದು ಗೋದಾನ ಏನಾರು ಮಾಡ್ಬಿಟ್ಟು ಹೋಗ್ಬೋದು. ಪ್ರತಿ ತಳಿ ಬಗ್ಗೆ ವಿಚಾರ ತಿಳ್ಕೊಂಡು ಹೋಗ್ಬೋದು. ಕೊನೆ ಪಕ್ಷ ಈಗಿರೋ ಮಕ್ಕಳಿಗೆ ಯಾರ್ಯಾರು ಗೊತ್ತಿಲ್ವರೆಗೂ ತಿಳಿಸಿ ನಮ್ಮ ತಳಿಗಳು ಈ ಥರ ಅಭಿವೃದ್ಧಿ ಆಗ್ತಾ ಇರೋದು ನೋಡಲಿ, ಅವ್ರಿಗೂ ವಿಚಾರ ಗೊತ್ತಾಗಲಿ. ಸುಮ್ಮನೆ HF ಜರ್ಸಿ ಎಲ್ಲೋ ಪಾಕೆಟಲ್ಲಿ ಹಾಲು ಬಂತು ಅಂತ ಕುಡಿತಾರೆ. ಅಟ್ಲೀಸ್ಟ್ ಕಣ್ಣಲ್ಲಿ ಒಂದು ಸತಿ ಹಸುಗಳು ನೋಡಿ ಡೆವಲಪ್ಮೆಂಟ್ ಆಗ್ತಾ ಇರೋದು ನಮ್ಮ ದೇಶಿ ತಳಿಗಳು ತಿಳ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸರ್. ಓಕೆ ಸರ್, ನಮಸ್ತೆ. ಜೈ ಗೋಮಾತಾ. ಆಗಿದ್ದಾನಣ್ಣ ನಮ್ಮ ಭೀಮಾ. ಇಲ್ಲ, ಹೊರಗಡೆ ಬಿಡಲ್ಲ. ನಮ್ಮ ಮಂಗಂಪಾಳ್ಯದಲ್ಲಿ ನಮ್ಮ ಫ್ರೆಂಡ್ ಮನೇಲಿ ಬಿಟ್ಟಿದ್ದೀನಿ. ಹೌದಾ? ಅದಕ್ಕೆ ನೋಡಿಲ್ಲ. ಹಾಂ, ಅವ್ನ ಕರು ಕೊಟ್ಟು ಅವ್ರಲ್ಲಿ 2 ವರ್ಷ ಆಯಿತು. ಮನೇಲಿ ಹೊಟ್ಟಿರೋದು. ಹಾಂ, ಅವನೇ ಸಾಕ್ತಾ ಇದ್ದಾನೆ. ಬೇಕಾದಾಗ ತಂದು ಕೊಡ್ತಾರೆ ಪಾಪ.
ಏನಾಗಲ್ಲ